ಎಲ್ಲ ಆತ್ಮೀಯ ವೀಕ್ಷಕರಿಗೆ ಶಿರಸಿಯ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆಯ ಡಾಕ್ಟರ್ ವೆಂಕಟರಮಣ ಹೆಗಡೆ ಮಾಡುವ ನಮಸ್ಕಾರಗಳು. ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನೆಲ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಇನ್ನೊಮ್ಮೆ ಹೃದಯಪೂರ್ವಕ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಇವತ್ತು ನಮ್ಮ ವೀಕ್ಷಕರಲ್ಲಿ ಅನೇಕರು ಪ್ರಶ್ನೆಗಳನ್ನು ಕೇಳಿದ್ದಾರೆ. ವೇಟ್ ಗೇನ್ ಮಾಡೋದು ಹೇಗೆ ಅಂತ, ತೂಕ ಹೆಚ್ಚು ಮಾಡ್ಕೊಳ್ಳೋದು ಹೇಗೆ ಅಂತ. ಯಾಕೆಂದ್ರೆ ಸುಮಾರು ತೆಳ್ಳಗಿದ್ದವರಿಗೆ ಅದು ಹದಿಹರೆಯದ ಯುವಕ ಯುವತಿಯರಿಗೆ, ಅಯ್ಯೋ ನಾನು ಮದುವೆ ಆಗ್ಬೇಕಾದ್ರೆ ಇಷ್ಟು ತೆಳ್ಳಗಿದ್ರೆ ಹೇಗೆ, ನನ್ಗೆ ಹುಡುಗಿ ಸಿಗ್ತಾಳೋ ಇಲ್ಲೋ, ಹುಡುಗಿಗೆ ನಾನು ಇಷ್ಟ ತೆಳ್ಳಗಿದ್ರೆ ನನಗೆ ಹುಡುಗ ಸಿಗ್ತಾನೋ ಇಲ್ಲೋ, ಈ ತರ ಯೋಚನೆಗಳು. ಇನ್ನು ಕೆಲವರಿಗೆ ಮದುವೆ ಆದ್ಮೇಲೆ ಅಯ್ಯೋ ಇಷ್ಟ ತೆಳ್ಳಗಿದ್ರೆ ನೋಡಿದವ್ರೆಲ್ಲ ಏನ್ ಅನ್ಕೊಳ್ತಾರೋ ಏನೋ, ಮನೇಲಿ ಅತ್ತೆ ಮಾವ ಆಗೋರು ಏನ್ ಅನ್ಕೊಳ್ತಾರೋ ಅನ್ನೋ ಯೋಚನೆ. ಸೊ ಹೀಗೆಲ್ಲ ಆಗಿ ತೂಕ ಹೆಚ್ಚು ಮಾಡ್ಕೋಬೇಕು ಅಂತ ಹೇಳಿ ಸುಮಾರು ಜನ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ತೂಕ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ದಪ್ಪ ಆಗಿ, ಅಂದ್ರೆ ತುಂಬಾ ದಪ್ಪ ಆದ್ರೆ ಮತ್ತೆ ಅನಾರೋಗ್ಯ ಕಾಡುತ್ತೆ. ಹೆಲ್ದಿ ಆಗ್ಲಿಕ್ಕೆ ನಾನು ಉಪಾಯಗಳನ್ನ ಹೇಳ್ಕೊಡ್ತೇನೆ. ಹೀಗೆ ಆಯ್ತು, ಒಂದ್ಸಲ ಬಹಳ ಒಬ್ಬ ಪ್ರಸಿದ್ಧ ವಿಜ್ಞಾನಿಗಳು ನಾನು ಅವ್ರ ಹತ್ರ ಇಂಟರ್ವ್ಯೂ ಮಾತಾಡ್ತಾ ಇದ್ದೆ, ಡಿಸ್ಕಷನ್ ಮಾಡ್ತಾ ಇದ್ದೆ. ಅಮೆರಿಕದಲ್ಲಿ ಓದಿದಂತ ಬಹಳ ದೊಡ್ಡ ವಿಜ್ಞಾನಿಗಳು. ಅವ್ರ ಹತ್ರ ನಾನು ಕೇಳಿದೆ, ತುಂಬಾ ಜನ ಈ ತರ ವೇಟ್ ಗೇನ್ ಆಗ್ಬೇಕು ಅಂತ ಹೇಳ್ತಾರೆ, ಸೈಂಟಿಸ್ಟ್ ಅವರೇ ತಾವು ವೇಟ್ ಗೇನ್ ಆಗ್ಲಿಕ್ಕೆ ಏನು ಉಪಾಯ ಹೇಳ್ತೀರಾ ಅಂತ ಕೇಳಿದೆ. ಅವ್ರು ಹೇಳಿದ್ರು, ವೇಟ್ ಗೇನ್ ಆಗ್ಬೇಕು ಅಂದ್ರೆ ಬೇಕರಿ ಆಹಾರ ತಿನ್ಬೇಕು, ಪುರಿ ತಿನ್ಬೇಕು, ವಡಾ ತಿನ್ಬೇಕು, ಜೊತೆಗೆ ಐಸ್ ಕ್ರೀಮ್ ತಿನ್ಬೇಕು, ಅಷ್ಟು ಜಂಕ್ ಫುಡ್ಡೇ. ಇದನ್ನೆಲ್ಲ ತಿನ್ಬಿಟ್ಟು ವೇಟ್ ಗೇನ್ ಆಗ್ಬಿಟ್ರೆ ವೇಟ್ ಗೇನ್ ಆಗ್ತೀರಾ, ಆದ್ರೆ ಆರೋಗ್ಯ ಹೋಗಿ ಅನಾರೋಗ್ಯ ಬರುತ್ತೆ, ಆ ಮಾತನ್ನು ಹೇಳಿದ್ರು. ಸೊ ಅನಾರೋಗ್ಯಕರ ವೇಟ್ ಗೇನ್ ಆಗ್ಲಿಕ್ಕೆ ಬೇಕಾದಷ್ಟು ದಾರಿ ಇದೆ. ನಾ ಹೇಳಿದ್ನಲ್ಲ, ಇದೆಲ್ಲ ಮಾಡ್ಬಿಟ್ರೆ ನೀವು ಸರಿ ರೈಸಿಗೆ ನೀವು ಎಲ್ಲ ಬೇಡದೇ ಇರುವಂತ ಮಸಾಲ ಪದಾರ್ಥಗಳು, ಬೇಡದೇ ಇರುವಂತ ಆಯಿಲ್ ಎಲ್ಲ ಹಾಕೊಂಡು ತಿಂದ್ರು ದಪ್ಪ ಆಗ್ತೀರಾ, ಐಸ್ ಕ್ರೀಮ್ ತಿಂದ್ರು ದಪ್ಪ ಆಗ್ತೀರಾ, ಬೇಕರಿ ಐಟಮ್ಸ್ ತುಂಬಾ ತಿಂದ್ರು ದಪ್ಪ ಆಗ್ತೀರಾ, ಬ್ರೆಡ್ ತುಂಬಾ ತಿಂದ್ರು ದಪ್ಪ ಆಗ್ತೀರಾ. ಆದ್ರೆ ಈ ದಪ್ಪ ಆಗೋದ್ರಿಂದ ಏನ್ ಪ್ರಯೋಜನ? ಅನಾರೋಗ್ಯ ಬರುತ್ತೆ, ಪ್ರಯೋಜನ ಇಲ್ಲ. ಸೊ ಆ ಅನಾರೋಗ್ಯಕರ ವೇಟ್ ಗೇನ್ ನಿಮಗೆ ಬೇಕಾ? ಬೇಡ ಅಲ್ವಾ? ಆರೋಗ್ಯಕರ ವೇಟ್ ಗೇನ್ ಬೇಕು, ಮಸಲ್ಸ್ ಬೇಕು. ಸೊ ಹಾಗಾಗಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ನಮ್ಮ ದೇಹದಲ್ಲಿ ಫ್ಯಾಟ್ ಬದಲಿಗೆ ಅಲ್ಲಿ ಮಸಲ್ಸ್ ಬರ್ಬೇಕು. ಈ ಫ್ಯಾಟ್ ಅಂದ್ರೆ ಅದು ಹತ್ತಿ ತರ ನೋಡ್ಲಿಕ್ಕೆ ಅಗ್ಲಿ ಕಾಣಿಸುತ್ತೆ. ನಮಗೆ ಮಸಲ್ಸ್ ಇದ್ರೆ ಅದು ಕಬ್ಬಿಣ ತರ ಒಳ್ಳೆ ಸ್ಟ್ರಾಂಗ್ ಇರುತ್ತೆ ಬಾಡಿ. ಸೊ ಹಾಗಾದ್ರೆ ನಮ್ಮ ದೇಹವನ್ನ ಸ್ಟ್ರಾಂಗ್ ಮಾಡ್ಕೋಬೇಕು, ನಾವು ಸ್ವಲ್ಪ ವೇಟ್ ಗೇನ್ ಆಗಿ ಬಹಳ ಸುಂದರವಾಗಿ ಕಾಣಬೇಕು ಅಂತಿದ್ರೆ ಒಂದು ಉಪಾಯವನ್ನು ನಾನು ಹೇಳ್ಕೊಡ್ತೇನೆ. ವೇಟ್ ಗೇನ್, ಹೆಲ್ದಿ ವೇಟ್ ಗೇನ್ ಪ್ರೋಟೀನ್ ಶೇಕ್. ಸೊ ಇದಕ್ಕೆ ಹಾಲನ್ನು ಹಾಕೋದ್ರಿಂದ ಹೆಲ್ದಿ ವೇಟ್ ಗೇನ್ ಪ್ರೋಟೀನ್ ಮಿಲ್ಕ್ ಶೇಕ್ ಅಂತ ಹೆಸರಿಡೋಣ. ಓಕೆ, ಡನ್. ಸೊ ಏನು ಹೆಲ್ದಿ ವೇಟ್ ಗೇನ್ ಪ್ರೋಟೀನ್ ಮಿಲ್ಕ್ ಶೇಕ್ ಮಾಡುವ ವಿಧಾನವನ್ನು ಹೇಳ್ಕೊಡ್ತೇನೆ. ಇದು ರುಚಿಕರವಾಗಿರ್ಬೇಕು, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರಿಗೆ ಎಲ್ರಿಗೂ ಕುಡಿಲಿಕ್ಕೆ ಆಗ್ಬೇಕು, ಎಲ್ರಿಗೂ ಅಫೋರ್ಡೆಬಲ್ ಆಗ್ಬೇಕು. ಆ ಒಂದು ದೃಷ್ಟಿಯಿಂದ ಇವತ್ತಿನ ಈ ಒಂದು ಶೇಕ್ ಅನ್ನ, ಈ ಒಂದು ಮಿಲ್ಕ್ ಶೇಕ್ ಅನ್ನು ನಿಮ್ಗೆ ತಿಳಿಸ್ಕೊಡ್ಲಿಕ್ಕಿದ್ದೇನೆ. ಇದಕ್ಕೆ ಬೇಕಾಗುವಂತಹ ಒಂದು ಇಂಗ್ರೀಡಿಯೆಂಟ್ಸ್ ಅನ್ನ ಈಗ ನೋಡೋಣ. ಈ ಒಂದು ಹೆಲ್ದಿ ವೇಟ್ ಗೇನ್ ಪ್ರೋಟೀನ್ ಮಿಲ್ಕ್ ಶೇಕ್ ಅನ್ನ ಮಾಡ್ಲಿಕ್ಕೆ ಬೇಕು ನಮಗೆ ಪ್ರೋಟೀನ್ ಪುಡಿ, ಹಾಗೇನೆ ಬಾದಾಮಿ, ಒಂದು 8 ರಿಂದ 10 ಬಾದಾಮಿ, ಆರ್ಗ್ಯಾನಿಕ್ ಬೆಲ್ಲ, ಮಿಲ್ಕ್ ಕ್ರೀಮ್, ಸೇಬು ಹಣ್ಣು, ಶೇಂಗಾದ ಬೆಣ್ಣೆ, ಬಾಳೆಹಣ್ಣು ಹಾಗೂ 1 ಗ್ಲಾಸ್ ಹಾಲು. ಬನ್ನಿ ಈಗ ಮಾಡುವ ವಿಧಾನವನ್ನು ನಾವು ತಿಳ್ಕೊಳ್ಳೋಣ. ಮೊದಲದಾಗಿ ಮಿಕ್ಸಿ ಇರಬೇಕು, ಮಿಕ್ಸಿಯ ಜಾರ್ ಸ್ವಲ್ಪ ದೊಡ್ಡದಾಗಿರ್ಬೇಕು. ಇದಕ್ಕೆ ನಾನು 1 ಗ್ಲಾಸ್ ಹಾಲನ್ನು ಹಾಕ್ತಾ ಇದ್ದೇನೆ. ಸೊ ಹಾಲನ್ನು ಹಾಕಿದ್ದೇನೆ ಮಿಕ್ಸಿಗೆ. ಸೊ ಇದಕ್ಕೆ ಈಗ ನಾನು ಮೊದಲನೇದಾಗಿ ವೇ ಪ್ರೋಟೀನ್. ಸೊ ಇಲ್ಲಿದೆ ಈ ಒಂದು ವೇ ಪ್ರೋಟೀನ್. ಸೊ ಈ ಒಂದು ವೇ ಪ್ರೋಟೀನ್ ಅನ್ನು ಹಾಕ್ತಾ ಇದ್ದೇನೆ. ಸೊ ಸುಮಾರು 2 ರಿಂದ 3 ಚಮಚದಷ್ಟು ವೇ ಪ್ರೋಟೀನ್ ಹಾಕಾದ್ಮೇಲೆ ಇದಕ್ಕೆ ನಾನು ಮಿಲ್ಕ್ ಕ್ರೀಮ್ ಅನ್ನು ಹಾಕ್ತಾ ಇದ್ದೇನೆ. ಮಿಲ್ಕ್ ಕ್ರೀಮ್. ಸೊ ಮಿಲ್ಕ್ ಕ್ರೀಮ್ ನಮಗೆ ಸಾಮಾನ್ಯವಾಗಿ ಐಸ್ ಕ್ರೀಮ್ ಅಂಗಡಿಗಳು ಸಿಗತ್ತೆ, ಬಹಳ ಒಳ್ಳೆ ಫ್ಯಾಟ್ ಇದು ಮಿಲ್ಕ್ ಕ್ರೀಮ್. ಸೊ ಮಿಲ್ಕ್ ಕ್ರೀಮ್ ಅನ್ನು ಹಾಕಿದ್ದೇನೆ. ಹಾಗೇನೆ ಪೀನಟ್ ಬಟರ್, ಶೇಂಗಾದ ಬೆಣ್ಣೆ. ಸೊ ಬಹಳ ರುಚಿಕರ ಇದು, ಜೊತೆಗೆ ಆರೋಗ್ಯಕರ ಕೂಡ. ಶೇಂಗಾದ ಬೆಣ್ಣೆಯನ್ನು ಹಾಕ್ತಾ ಇದ್ದೇನೆ. ಹಾಗೇನೆ 1 ಅಥವಾ 2 ಬಾಳೆಹಣ್ಣನ್ನು ಹಾಕ್ಬೋದು. ನಾನೀಗ 1 ಬಾಳೆಹಣ್ಣನ್ನು ಹಾಕ್ತಾ ಇದ್ದೇನೆ. ನೇರವಾಗಿ 1 ಬಾಳೆಹಣ್ಣನ್ನು ಹಾಕಿದ್ದೇನೆ. ಹಾಗೇನೆ ಸೇಬು, ನೀವು 1 ರಿಂದ 2 ಸೇಬುವರೆಗೂ ಹಾಕ್ಬೋದು.
ನಾನೀಗ ಸೇಬುವನ್ನು ಕಟ್ ಮಾಡಿ ಸೇಬಿನ ಒಂದು ಪೀಸ್ಗಳನ್ನ ಹಾಕ್ತಾ ಇದೆ. ಸೊ ಹೆಲ್ದಿ ವೇಟ್ ಗೇನ್ ಆಗಬೇಕು, ನಮಗೆ ತೂಕ ಹೆಚ್ಚಳ ಆಗಬೇಕು, ನೋಡ್ಲಿಕ್ಕೂ ಸುಂದರವಾಗಿ ಕಾಣಬೇಕು, ಆರೋಗ್ಯ ಇಂಪ್ರೂವ್ ಆಗಬೇಕು. ಸೊ ಆರ್ಗ್ಯಾನಿಕ್ ಬೆಲ್ಲ ಅಥವಾ ಜೋನಿ ಬೆಲ್ಲ ಅಥವಾ ತೆಳು ಬೆಲ್ಲ, ಸೊ ಇದನ್ನ ಸುಮಾರು 2 ಚಮಚದಷ್ಟು ಹಾಕಬೇಕು. ನೀವು ಇದನ್ನು ಜಾಸ್ತಿ ಹಾಕಿದಷ್ಟು ನಮಗೆ ಕಾರ್ಬೋಹೈಡ್ರೇಟ್ ಪ್ರಮಾಣ, ಒಳ್ಳೆ ಕಾರ್ಬೋಹೈಡ್ರೇಟ್ ಜಾಸ್ತಿ ಸಿಗುತ್ತೆ, ಆರೋಗ್ಯ ಅದಕ್ಕಿಂತಲೂ ಹೆಚ್ಚು ವೇಟ್ ಗೇನ್ ಆಗಲಿಕ್ಕೆ ಸಹಾಯ ಆಗುತ್ತೆ. ಇನ್ನು ಬಾದಾಮಿ ಇದೆ, ಸೊ ಬಾದಾಮಿಯನ್ನು ಹಾಕ್ತಾ ಇದ್ದೇನೆ. ಹಾಗೇನೆ ಸೊ ಈಗ ನಾವು ಇದಕ್ಕೆ ಬಾದಾಮಿ, ಪೀನಟ್ ಬಟರ್, ಬಾಳೆಹಣ್ಣು, ಸೇಬು, ಬೆಲ್ಲ, ಹಾಲು ಹಾಗೂ ಮಿಲ್ಕ್ ಕ್ರೀಮ್ ಹಾಗೂ ಪ್ರೋಟೀನ್ ಪುಡಿಯನ್ನ ಹಾಕಿ ರೆಡಿ ಮಾಡ್ಕೊಂಡಿದ್ದೇವೆ. ಒಂದು ಆರೋಗ್ಯಕರವಾದಂತಹ ಪ್ರೋಟೀನ್ ಶೇಕ್ ರೆಡಿ ಆಗಿದೆ ಆತ್ಮೀಯ ವೀಕ್ಷಕರೇ. ಸೊ ಇದು ವೇಟ್ ಗೇನ್ ಆಗ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ, ನಮ್ಮ ಟೋಟಲ್ ಆರೋಗ್ಯವನ್ನ ವರ್ಧನೆ ಮಾಡುತ್ತೆ. ಎಸ್, ಬಹಳ ರುಚಿಕರವಾದ ಆರೋಗ್ಯಕರವಾದಂತಹ ಒಂದು ಶೇಕ್ ರೆಡಿ ಆಗಿದೆ. ಈ ಶೇಕ್ ಅನ್ನ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಆಹಾರದ ನಂತರ ಕುಡಿತಾ ಬಂದಲ್ಲಿ ಖಂಡಿತವಾಗಿ ತೂಕ ಜಾಸ್ತಿ ಆಗತ್ತೆ, ಆರೋಗ್ಯಕರವಾದ ತೂಕ ಜಾಸ್ತಿ ಆಗತ್ತೆ, ಮಸಲ್ಸ್ ಇಂಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ, ಕೂದಲಿನ ಆರೋಗ್ಯ ಜಾಸ್ತಿ ಆಗತ್ತೆ, ಮುಖದ ಸೌಂದರ್ಯ ವರ್ಧನೆ ಆಗತ್ತೆ, ಟೋಟಲ್ ನಾವು ಆರೋಗ್ಯವಂತರಾಗಲಿಕ್ಕೆ ಈ ಒಂದು ಶೇಕ್ ಸಹಾಯ ಮಾಡುತ್ತೆ. ಆತ್ಮೀಯರೇ, ಈ ಶೇಕ್ ಮಾಡುವಂತಹ ವಿಧ ನಿಮಗೆ ಇಷ್ಟವಾದಲ್ಲಿ ಈ ಒಂದು ವಿಡಿಯೋವನ್ನು ತಮ್ಮೆಲ್ಲ ಫ್ರೆಂಡ್ಸಿಗೆ, ಬಂಧು ಬಳಗದವರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಮುಂದಿನ ಸಂಚಿಕೆಗಳಲ್ಲಿ ಇನ್ನು ಈ ರೀತಿಯ ಸರಳ ಆಹಾರ ಔಷಧಿಗಳ ಜೊತೆ ನಾನು ಬರ್ಲಿಕ್ಕಿದ್ದೇನೆ. ಅಲ್ಲಿವರೆಗೂ ನಮ್ಮ ಚಾನೆಲ್ ನೋಡ್ತಾ ಇರಿ, ಆರೋಗ್ಯವಾಗಿರಿ. ಧನ್ಯವಾದಗಳು.